ಜನಾರ್ದನ ರೆಡ್ಡಿ ನಿವಾಸದ ಬಳಿ ಬ್ಯಾನರ್ ಗಲಾಟೆ ಏನಾಗಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಳ್ಳಾರಿ ವಾಲ್ಮೀಕಿಯ ಪುತ್ಥಳಿ ಅನಾವರಣ ಏನಿದೆ ಅದನ್ನು ಮುಂದೂಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ತಾತ್ಕಾಲಿಕವಾಗಿ ನಾವು ಮುಂದೂಡ್ತಾ ಇದ್ದೀವಿ ಅಂತ ಕಾಂಗ್ರೆಸ್ ಶಾಸಕರು ಹೇಳ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಒಂದು ಸೂಚನೆಯ ಮೇರೆಗೆ ಈ ಕಾರ್ಯಕ್ರಮವನ್ನು ನಾವು ತಾತ್ಕಾಲಿಕವಾಗಿ ಮುಂದೂಡ್ತಾ ಇದ್ದೀವಿ ಅಂತ ಹೇಳ್ತಾ ಇರುವಂಥದ್ದು, ಈ ಒಂದು ಮಾತನ್ನ ಹೇಳಿರುವಂಥದ್ದು ಗ್ರಾಮೀಣ ಶಾಸಕ ಆಗಿರುವಂತಹ ಪಿ ನಾಗೇಂದ್ರ ಅವರು. ಈ ಗಲಾಟೆ ಆದಾಗ ಆ ರಾತ್ರಿ ಮತ್ತೆ ಬರುತ್ತಿಲ್ಲ, ಎಲ್ಲೂ ಕೂಡ ಅವರು ಮಾಧ್ಯಮದ ಮುಂದೆ ಸರಿಯಾಗಿ ಕಾಣಿಸ್ಕೊಳ್ಳಿಲ್ಲ. ಆದರೆ ಇದೇ ಒಂದು ವಿಚಾರವಾಗಿ ಪ್ರೆಸ್ ಮೀಟ್ ಅನ್ನ ಮಾಡಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಗಲಾಟೆ ಆಗೋಕೆ ಕಾರಣನೇ ಈ ಒಂದು ಪುತ್ಥಳಿಯ ಅನಾವರಣ ವಿಚಾರ. ಇದೇ ವಿಚಾರಕ್ಕಾಗಿ ತಾನೇ ಬ್ಯಾನರ್ ಹಾಕಕ್ಕೆ ಹೋಗಿದ್ದು. ಇಡೀ ಆ ನಗರದಲ್ಲೆಲ್ಲವೂ ಕೂಡ ಬ್ಯಾನರ್ಗಳನ್ನು ತುಂಬಿಸಿಬಿಟ್ಟಿದ್ರು. ಅದೇ ರೀತಿಯಾಗಿ ಜನಾರ್ದನ ರೆಡ್ಡಿ ಅವರ ಮನೆಯ ಮುಂದೆ ಬ್ಯಾನರ್ ಹಾಕೋಕೆ ಹೋದಾಗ ನಗರದಲ್ಲಿರುವಂತಹ ಅವಂಬಾವಿಯಲ್ಲಿ ಜನಾರ್ದನ ರೆಡ್ಡಿ ಅವರ ಮನೆ ಇದೆ, ಅವರ ಮನೆ ಮುಂದೆ ಬ್ಯಾನರ್ ಹಾಕಕ್ಕೆ ಹೋಗಿದ್ರು. ಆಗ ಎರಡೂ ಗುಂಪುಗಳ ನಡುವೆ ಘರ್ಷಣೆ ಆಯಿತು. ಈ ಒಂದು ವಾಲ್ಮೀಕಿ ವಿಚಾರವನ್ನು ಇಟ್ಟುಕೊಂಡು ರಾಜಕೀಯವನ್ನು ಮಾಡ್ತಾ ಇದ್ದಾರೆ ಎನ್ನುವಂಥ ವಿಚಾರ ಕೂಡ ಕೇಳಿ ಬಂದಿತ್ತು. ಇದೇ ವಿಚಾರವಾಗಿ ಈ ಒಂದು ಕಾರ್ಯಕ್ರಮವನ್ನೇ ನಾವು ತಾತ್ಕಾಲಿಕವಾಗಿ ಮುಂದೂಡ್ತಾ ಇದ್ದೀವಿ. ಯಾಕಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಈಗ ವಾತಾವರಣ ಸರಿಯಿಲ್ಲ, ಪರಿಸ್ಥಿತಿ ಸರಿಯಿಲ್ಲ, ಒಬ್ಬ ಕಾರ್ಯಕರ್ತನ ಕೊಲೆ ಹಾಕಿದೆ, ಹತ್ಯೆ ಹಾಕಿದೆ, ಸಾವಾಗಿರೋದ್ರಿಂದ ಇಂತಹ ಸಮಯದಲ್ಲಿ ನಾವು ಸಂಭ್ರಮಾಚರಣೆಯನ್ನು ಮಾಡೋದು ಬೇಡ ಅನ್ನುವಂತಹ ದೃಷ್ಟಿಯಿಂದ ಅಥವಾ ರಾಜಕೀಯವಾಗಿ ಬೇರೆ ಒಂದು ರೀತಿಯಲ್ಲಿ ತಿರುವನ್ನು ಪಡೆದುಕೊಳ್ಳುತ್ತೆ ಅನ್ನುವಂಥ ವಿಚಾರದಿಂದ ಇರಬಹುದು ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಮಾಜಿ ಸಚಿವ ಅಲ್ಲಿ ಶಾಸಕ ಆಗಿರುವಂತಹ ಬಿ ನಾಗೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ತಾತ್ಕಾಲಿಕವಾಗಿ ಈ ಕಾರ್ಯಕ್ರಮವನ್ನು ಮುಂದೂಡ್ತಾ ಇದ್ದೀವಿ, ಈಗ ಮುಂದೂಡ್ತಾ ಇದ್ದೀವಿ. ಆದರೆ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ವಿಜೃಂಭಣೆಯಿಂದ ಪುತ್ಥಳಿಯ ಅನಾವರಣವನ್ನು ನಾವು ಮಾಡ್ತೀವಿ. ಆ ಸಮಾರಂಭಕ್ಕೆ ಎಲ್ಲರೂ ಕೂಡ ಆಗಮಿಸ್ತಾರೆ. ಕಾಂಗ್ರೆಸ್ ಪಕ್ಷ ವಾಲ್ಮೀಕಿ ಪರವಾಗಿದೆ. 15 ST ಮೀಸಲು ಕ್ಷೇತ್ರದಲ್ಲಿ 14ರಲ್ಲಿ ವಿಜಯಿಯಾಗಿದ್ದೇವೆ, ನಾವು ಜಯಗಳಿಸಿದ್ದೇವೆ. ನಾವು ಭರತ್ ರೆಡ್ಡಿ ಮೇಲಿರುವ ಅಥವಾ ಮಾಡಿರುವಂತಹ ಒಂದು ಕೆಲಸ ಎಂತ ಅದನ್ನು ಸಹಿಸೋಕಾಗದೆ ಬಿಜೆಪಿಯವರು ಹಿಂಗೆಲ್ಲ ಮಾಡ್ತಾ ಇದ್ದಾರೆ. ಬ್ಯಾನರ್ ವಿಚಾರದಲ್ಲಿ ಘರ್ಷಣೆ ಪ್ರಚೋದಿಸ್ತಾ ಇದ್ದಾರೆ. ಇವರು ಕಾಂಗ್ರೆಸ್ ಪಕ್ಷಕ್ಕೆ ಕಪ್ಪು ಚುಕ್ಕೆ ತರುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೆಂದಿಗೂ ಕೂಡ ಆಗೋದಿಲ್ಲ ಅಂತ ಹೇಳಿ ಕಿಡಿಕಾರ್ತಾ ಇದ್ದಾರೆ. ಗುಂಡು ಆರಿಸಿದ ಒಂದು ಪ್ರಕರಣದಲ್ಲಿ ಸರ್ಕಾರ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡುತ್ತೆ, ಅದು ನಮ್ಮ ಜವಾಬ್ದಾರಿ ಅಂತ ಹೇಳ್ತಾ ಇದ್ದಾರೆ. ಮನೆ ಸೇರಿದ್ರು ಕೂಡ ಮತ್ತೆ ಕಾಲು ಕೆರೆದುಕೊಂಡು ಜಗಳಕ್ಕೆ ಬರ್ತಾ ಇದ್ದಾರೆ. ಅವ್ರನ್ನ ನಾವು ಸುಮ್ಮನೆ ಬಿಡಲ್ಲ, ಇದು ಅವರಿಗೆ ಅವಮಾನದ ವಿಷಯ ಅಂತ ಹೇಳಿ ಬಿ ನಾಗೇಂದ್ರ ಬಿಜೆಪಿಗೆ ಮತ್ತು ಆ ನಾಯಕರಿಗೆ ಮಾತನಾಡಿದ್ದಾರೆ. ನೋಡಿ, ಈ ಬಳ್ಳಾರಿಯಲ್ಲಿ ಬರೀ ವಾಲ್ಮೀಕಿ ವಿಚಾರಕ್ಕಾಗಿ ನಡೆದಂತಹ ಘಟನೆ ಇದು. ಇವರು ರಾಜಕೀಯವಾಗಿ ವಾಲ್ಮೀಕಿಯನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ರಾಜಕೀಯವಾಗಿ ನೀವು ವಾಲ್ಮೀಕಿಯನ್ನು ಯಾಕೆ ತರ್ತಾ ಇದ್ದಾರೆ? ಅದು ಘಟನೆ ಆಗಿದೆ, ಗಲಾಟೆ ಆಗಿದೆ, ವ್ಯಕ್ತಿಯ ಒಂದು ಬಲಿಯಾಗಿದೆ, ಸಾವನ್ನಪ್ಪಿದ್ದಾರೆ, ಅದ್ರ ಬಗ್ಗೆ ಮಾತನಾಡಿ. ಇಲ್ಲ, ವಾಲ್ಮೀಕಿ 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 ಅಂತ ಹೇಳಿ ವಾಲ್ಮೀಕಿಯ ಹೆಸರನ್ನು ಯಾಕೆ ಇದರಲ್ಲಿ ತೆಗೆದುಕೊಂಡು ಬರುತ್ತೀರಿ ಗೊತ್ತಿಲ್ಲ. ಇದೇ ವಿಚಾರವನ್ನು ಶ್ರೀರಾಮುಲು ಕೂಡ ಹೇಳಿದರು. ಅವರು ಹೇಳಿದರು, ಶ್ರೀರಾಮುಲು ಕೂಡ ವಾಲ್ಮೀಕಿನೇ, ಅವರು ಕೂಡ ನಾಯಕರು. ಅವರು ಹೇಳ್ತಾರೆ, ನೋಡಿ, ರಾಜಕೀಯವಾಗಿ ನೀವು ವಾಲ್ಮೀಕಿ ಹೆಸರನ್ನು ತರುವಂಥ ಅಗತ್ಯ ಇಲ್ಲ. ಈ ಪ್ರಕರಣದ ಬಗ್ಗೆ ನೀವು ಮಾತನಾಡಿ, ಯಾಕೆ ಅದನ್ನು ತರ್ತೀರಿ? ನಮಗೂ ಕೂಡ ಅದ್ರ ಮೇಲೆ ಗೌರವ ಇದೆ, ನೀವು ಕಾರ್ಯಕ್ರಮಕ್ಕೆ ಕರಿ, ನಾವು ಕೂಡ ಬರ್ತಾ ಇದ್ವಿ. ಆದರೆ ಈಗ ಯಾಕೆ ಉಪಯೋಗ ಮಾಡ್ತಾ ಇದ್ದೀರಿ? ಘಟನೆ ನಡೆದಿರೋದೇನು, ನೀವು ಮಾತನಾಡ್ತಾ ಇರೋದೇನು ಅಂತ ಹೇಳಿದರು. ಭರತ್ ರೆಡ್ಡಿ ಕೂಡ ಪ್ರತಿ ಬಾರಿ ಅದನ್ನೇ ಹೇಳ್ತಾ ಇದ್ರು, ಇಲ್ಲ ನಾವು ವಾಲ್ಮೀಕಿ ಅಜ್ಜನ ಕಾರ್ಯಕ್ರಮವನ್ನು ನೀವು ನಿಲ್ಸೋಕೆ ಹಿಂಗೆ ಮಾಡ್ತಾ ಇದ್ದಾರೆ, ಹಂಗೆ ಹಿಂಗೆ ಅಂತ ಎಷ್ಟೋ ಬಾರಿ ನಾವು ನೋಡಿದ್ದೀವಿ. ಇದೇ ವಾಲ್ಮೀಕಿಯ ಒಂದು ಪುತ್ಥಳಿ ಅನಾವರಣ ಬೇರೆ ಬೇರೆ ಊರುಗಳಲ್ಲಿ ಮಾಡಿದಾಗ ಇದೇ ಶ್ರೀರಾಮುಲು ಹೋಗಿದ್ರು, ನಾಗೇಂದ್ರ ಅವರು ಹೋಗಿದ್ರು, ಇಬ್ಬರು ಒಟ್ಟಿಗೆ ಹೋಗಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ರು. ಸಾಕಷ್ಟು ಒಂದು ವಿಚಾರಗಳಲ್ಲಿ ಕಾರ್ಯಕ್ರಮಗಳನ್ನು ನಾವು ನೋಡಿದ್ದೀವಿ. ಈ ರೀತಿಯಾಗಿ ನಡೆದಿದೆ. ಹಿಂಗಿರುವಾಗ ಶ್ರೀರಾಮುಲು ಅವರು ಯಾಕೆ ಇದನ್ನ ನಿಲ್ಲಿಸಬೇಕು ಅಂತ ನೋಡ್ತಾರೆ, ಜನಾರ್ದನ ರೆಡ್ಡಿ ಅವರು ಯಾಕೆ ಇದನ್ನು ನಿಲ್ಲಿಸಬೇಕು ಅಂತ ನೋಡ್ತಾರೆ. ರಾಜಕೀಯವಾಗಿ ಟೀಕೆ ಮಾಡಬೇಕು ಅಂತಿದ್ರೆ ಬೇರೆ ರೀತಿಯಾಗಿ ಮಾಡಿ, ಆದರೆ ಈ ರೀತಿಯಾಗಿ ಕೆಲವೊಂದು ಕಾರ್ಯಕ್ರಮಗಳನ್ನು ಮುಂದಿಟ್ಕೊಂಡು ಮಾಡೋದಲ್ಲ. ಆದರೆ ಈಗ ಹೇಳ್ತಾ ಇದ್ದಾರೆ ತಾತ್ಕಾಲಿಕವಾಗಿ ನಾವು ನಿಲ್ಲಿಸ್ತಾ ಇದ್ದೀವಿ, ಆದರೆ ಮುಂದಿನ ದಿನಗಳೇ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ. ನೀವು ದೊಡ್ಡ ಮಟ್ಟದಲ್ಲಾದರೂ ಮಾಡಿ, ಚಿಕ್ಕ ಮಟ್ಟದಲ್ಲಾದರೂ ಮಾಡಿ, ಆದರೆ ಇಲ್ಲೊಂದು ಬಲಿಯಾಗಿದೆ, ಅದನ್ನು ಫಸ್ಟ್ ಯೋಚನೆ ಮಾಡಿ. ಯಾರ್ದೋ ಒಂದು ವಿಚಾರಕ್ಕೆ ಯಾವುದೋ ಒಂದು ವಿಚಾರವನ್ನು ಎಳೆದು ತಂದು ಏನೇನೋ ಮಾತಾಡಿ ಏನೇನೋ ಆರೋಪವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಬಳ್ಳಾರಿಯ ಒಂದು ಚಿತ್ರಣ ಬದಲಾಗ್ತಾ ಇದೆ. ನಾಯಕರು ಬೇರೆ ಬೇರೆ ರೀತಿಯಲ್ಲಿ ಮಾತನಾಡ್ತಾರೆ. ಇವ್ರ ಹತ್ರ ಕೊಡೋಕೆ ಏನೂ ಕಾರಣ ಇಲ್ಲ ಅನ್ಸುತ್ತೆ. ಅದಕ್ಕೆ ಬರೀ ವಾಲ್ಮೀಕಿಯ ಹೆಸರನ್ನು ಇಟ್ಕೊಂಡು ಇವರು ರಾಜಕಾರಣವನ್ನು ಮಾಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಇದೆ. ಮೀಸಲು ಕ್ಷೇತ್ರದಲ್ಲಿ ನಾವು ಅಷ್ಟು ಗೆದ್ದಿದ್ದೀವಿ, ಇಷ್ಟು ಗೆದ್ದಿದ್ದೀವಿ, ಓಕೆ, ಅದೆಲ್ಲ ಈಗ ಬರುವಂತಹ ವಿಚಾರ ಅಲ್ಲ. ಘಟನೆ ಏನಾಗಿದೆ ಅದನ್ನು ಮಾತನಾಡಬೇಕಾಗಿದೆ. ಸುಮ್ಮನೆ ಇವರೇ ಕಾಲು ಕರ್ಕೊಂಡು ಜಗಳಕ್ಕೆ ಬರ್ತಾ ಇದ್ದಾರೆ. ಮನೆಗೆ ಹೋದರೂ ಕೂಡ ಇವ್ರಿಗೆ ಬುದ್ಧಿ ಬರ್ತಾ ಇಲ್ಲ ಅಂತ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಆ ಮಾತಿನ ಅರ್ಥ ಏನಂತಂದರೆ ಶ್ರೀರಾಮುಲು ಅವರು ಸೋತಿದ್ದಾರೆ, ಮನೆಯಲ್ಲಿದ್ದಾರೆ,
ಜನಾರ್ದನ ರೆಡ್ಡಿ ಅವರು ಬರೋಕ್ಕಾಗ್ತಾ ಇಲ್ಲ, ಬಳ್ಳಾರಿಗೆ ಓಡಾಡೋಕ್ಕಾಗ್ತಿಲ್ಲ, ಅವ್ರು ಗಂಗಾವತಿಯಲ್ಲಿ ನಿಂತ್ಕೊಂಡು ಗೆದ್ದರು, ಶಾಸಕರಾಗಿದ್ದಾರೆ, ಇವ್ರನ್ನ ಮನೆಗೆ ಕಳಿಸಿದ್ದೀವಿ ನಾವೇ, ಆದರೂ ಕೂಡ ಇವ್ರು ಕಾಲು ಕರ್ಕೊಂಡು ಜಗಳಕ್ಕೆ ಬರ್ತಾ ಇದ್ದಾರೆ. ಜಗಳಕ್ಕೆ ಬರುವಂಥ ಉದ್ದೇಶ ಯಾರಿಗೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಇದು ಆರೋಪ ಪ್ರತ್ಯಾರೋಪಕ್ಕೆ ಕಾರಣ ಆಗ್ತಾ ಇದೆ. ಈ ರಾಜಕೀಯವಾಗಿ ಯಾವ ರೀತಿಯ ಒಂದು ಸ್ವರೂಪವನ್ನು ಪಡೆದುಕೊಳ್ತೆ ಗೊತ್ತಿಲ್ಲ. ಎರಡೂ ಕಡೆಯಿಂದ ಈಗಾಗಲೇ ಕೇಸ್ ದಾಖಲು ಮಾಡಿದ್ದಾರೆ, FIR ಆಗಿದೆ, ಆದರೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಬಿ ನಾಗೇಂದ್ರ ಹಿಂಗೆ ಮಾತನಾಡ್ತಾ ಇದ್ದಾರೆ. ಭಾರತ್ ರೆಡ್ಡಿ ಮಾಡಿದ ಕೆಲಸವನ್ನು ಸಹಿಸೋಕ್ಕಾಗ್ತಾ ಇಲ್ಲ ಇವರಿಗೆ ಅಂತ ಹೇಳಿ ಈ ರೀತಿ ನಡೆದುಕೊಳ್ತಾ ಇದ್ದಾರೆ. ಬಂದಿದ್ದು ಅವರು ಅಧಿಕಾರಕ್ಕೆ ಬಂದು MLA ಆಗಿ ಬರೀ 2.5 ವರ್ಷ ಆಗಿದೆ. ಈ ನಾಯಕರು ಸಾಕಷ್ಟು ವರ್ಷಗಳಿಂದ ಬಂದಿದ್ದಾರೆ. ಹಂಗೆ ನೋಡಿಕೊಂಡ್ರೆ ನಾಗೇಂದ್ರ ಅವರನ್ನೇ ಶ್ರೀರಾಮುಲು ಅವರ ಒಂದು ಶಿಷ್ಯ ಅಂತ ಹೇಳ್ತಾ ಇದ್ರು ಒಂದು ಕಾಲದಲ್ಲಿ. ಈಗ ನಾಗೇಂದ್ರ ಅವರು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಅವರಿಗೆ ವಿರುದ್ಧವಾಗಿ. ಆದರೆ ಕೆಲವೊಂದು ಕಾರ್ಯಕ್ರಮದಲ್ಲಿ ಇವರೇ ಎಲ್ಲರೂ ಸೇರಿಕೊಂಡು ಬಂದು ಮಾತನಾಡಿರೋದನ್ನು ಕೂಡ ಗಮನಿಸಿದ್ದಾರೆ ಬಳ್ಳಾರಿ ಜನ. ಆದರೆ ಈಗ ಒಂದು ವಿಚಾರದಲ್ಲಿ ನೀನು ಬೇರೆ ನಾನು ಬೇರೆ, ವಾಲ್ಮೀಕಿ ಒಂದು ಕಾರ್ಯಕ್ರಮವನ್ನು ನಿಲ್ಲಿಸೋಕೆ ಹಿಂಗೆ ಮಾಡ್ತಾ ಇದ್ದಾರೆ, ಹಾಗೆ ಹಿಂಗೆ ಅಂತ ಆರೋಪಗಳು ಕೇಳಿ ಬರ್ತಾ ಇದೆ. ಹಾಗಾದರೆ ಇವರು ಒಂದೊಂದು ಬಾರಿ ಒಂದೊಂದು ರೀತಿಯಲ್ಲಿ ಬದಲಾಗೋದು ಯಾಕೆ? ಅನುಕೂಲಕ್ಕೆ ತಕ್ಕಂಗೆ ಬದಲಾಗ್ತಾ ಇದ್ದಾರೆ ಅಥವಾ ಅನುಕೂಲದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ? ಇಲ್ಲ ನಿಜವಾಗಿಯೂ ಕೂಡ ಅಲ್ಲಿ ದ್ವೇಷದ ರಾಜಕಾರಣ ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.